ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರೂ ಕ್ಷೇಮವಾಗಿದ್ದೀರಾ, ಸುರಕ್ಷಿತವಾಗಿ ಇದ್ದೀರಾ? ದೇವರ ಕೃಪೆಯಲ್ಲಿ ನೀವು ನಡೆಯಬೇಕೆಂದು, ಕರ್ತನಾದ ಯೇಸು ಕ್ರಿಸ್ತನ ಆಶ್ಚರ್ಯಕರವಾದಂತಹ ಕೃಪೆಯು ನಿಮ್ಮನ್ನು ಆವರಿಸಬೇಕೆಂದು ನಿಮಗೋಸ್ಕರವಾಗಿ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ಆತ್ಮಿಕ ಪ್ರಯಾಣದಲ್ಲಿ ನಿಮಗೆ ಬೇಕಾದಂಥ ಪ್ರತಿ ಅವಶ್ಯಕತೆಗಳನ್ನು ಕೂಡ ದೇವರು ಸಂಧಿಸಬೇಕೆಂದು ನಿಮಗೋಸ್ಕರ ಪ್ರತ್ಯೇಕ ಪ್ರಾರ್ಥನೆ ನಡೆಯುತ್ತಾ ಇದೆ. ಪ್ರಪಂಚ ವ್ಯಾಪ್ತಿಯಾಗಿ ವಿಸ್ತಾರವಾಗಿರುವ ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ನ ಪ್ರೇಯರ್ ಪಾರ್ಟ್ನರ್ಸ್ ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದಾರೆ. ದೇವ ಸೇವಕರಾಗಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನೀವು ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದೀರಾ ಎಂಬುದಾಗಿ ನಮಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೇಯರ್ಸ್. ಪ್ರತಿದಿನ ಸತ್ಯವೇದದಿಂದ ಒಂದು ವಾಗ್ದಾನ ನಾವು ಕೇಳುತ್ತಾ ಇದ್ದೇವೆ. ವಾಗ್ದಾನದ ಮೂಲಕವಾಗಿ ಉತ್ತೇಜನ ಹಾಗೂ ಪ್ರೋತ್ಸಾಹವನ್ನು ಹೊಂದಿಕೊಳ್ಳುತ್ತಿದ್ದೇವೆ. ಈ ದಿನದ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆದು 32ನೇ ಕೀರ್ತನೆ 8ನೇ ವಾಕ್ಯವನ್ನು ಓದೋಣ. Psalm 38 and verse 8. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ದೇವರ ಮಹೋನ್ನತವಾದ ವಾಗ್ದಾನ ಇದು. ನನಗೆ ಬೈಬಲ್ನಲ್ಲಿ ಬಹಳ ಇಷ್ಟವಾದ ವಾಗ್ದಾನ ಇದು. 32ನೇ ಕೀರ್ತನೆಯಲ್ಲಿ ಬಹಳ ಶ್ರೇಷ್ಠವಾದ ವಿಷಯ ನಾವು ಕೇಳುತ್ತಾ ಇದ್ದೇವೆ, ಧ್ಯಾನಿಸುತ್ತಾ ಇದ್ದೇವೆ. 8ನೇ ವಾಕ್ಯಕ್ಕೆ ಬರುವಾಗ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಕಟಾಕ್ಷಿಸಿ ಎನ್ನುವಂತಹ ಮಾತು ಎಷ್ಟು ಸಂತೋಷವಾಗಿ ಇದೆ ಅಂದರೆ, ನನ್ನ ದೇವರು ನನ್ನ ಮೇಲೆ ದೃಷ್ಟಿಯನ್ನು ಇಟ್ಟಿದ್ದಾರೆ. ಪ್ರಪಂಚದಲ್ಲಿ ಅನೇಕ ವಿಧವಾದಂಥ ಸಿದ್ಧಾಂತಗಳಿದೆ, ಅನೇಕ ಸೈದ್ಧಾಂತಿಕರು ಇದ್ದಾರೆ. ಅವರಲ್ಲಿ ಕೆಲವರ ಅಭಿಪ್ರಾಯವು ಏನೆಂದರೆ, ದೇವರೆನ್ನುವರೊಬ್ಬರಿದ್ದಾರೆ, ಆದರೆ ಆತನು ಎಲ್ಲೋ ಇದ್ದಾರೆ. ಆತನು ನಮ್ಮ ಕುರಿತಾಗಿ ಗಮನಿಸುವುದಿಲ್ಲ. ಆತನಿಗೆ ನಮ್ಮನ್ನು ನೋಡುವಂತಹ ಸಮಯವಾಗಲಿ ಅವಕಾಶವಾಗಲಿ ಇಲ್ಲ. ಆತನ ಬಾಧೆಗಳು ಆತನಿಗೆ ಇದೆ, ನಮ್ಮ ಬಾಧೆಗಳು ನಮಗೆ ಇದೆ. ಆತನು ನಮ್ಮನ್ನು ಸೃಷ್ಟಿಸಿ ಹಾಗೆ ಬಿಟ್ಟಿದ್ದಾರೆ, ಬಿಟ್ಟರೆ ನಮ್ಮ ಕುರಿತಾಗಿ ಗಮನಿಸುವುದಿಲ್ಲ ಎಂಬುದಾಗಿ ಕೆಲವರು ಸೈದ್ಧಾಂತಿಕರು ಮಾತನಾಡುತ್ತಾ ಇರುತ್ತಾರೆ. ಆದರೆ ಬೈಬಲ್ ಅದಕ್ಕೆ ವಿಭಿನ್ನವಾಗಿ ಮಾತನಾಡುತ್ತದೆ. ದೇವರು ನಮ್ಮ ಮೇಲೆ ದೃಷ್ಟಿಯನ್ನು ಇಟ್ಟಿದ್ದಾರೆ, ಆತನು ನಮ್ಮನ್ನು ನೋಡುತ್ತಿದ್ದಾರೆ, ಆತನು ನಮ್ಮನ್ನು ಗಮನಿಸುತ್ತಾ ಇದ್ದಾನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬೈಬಲ್ ಅನೇಕ ಸಂದರ್ಭದಲ್ಲಿ ತಿಳಿಸಿದೆ. ಹಳೆಯ ಒಡಂಬಡಿಕೆಯ ಚರಿತ್ರೆಯನ್ನು ಗಮನಿಸುವುದಾದರೆ, ಇಸ್ರೇಲ್ ಪ್ರಜೆಗಳು ಐಗುಪ್ತದಲ್ಲಿ ದಾಸರಾಗಿ ಇದ್ದಾಗ ದೇವರು ಅವರ ನಿಟ್ಟುಸಿರನ್ನು ಕೇಳಿದರು, ಅವರ ಮೊರೆಯನ್ನು ಕೇಳಿದರು, ಅವರ ಬಾಧೆಯನ್ನು ದೇವರು ಗಮನಿಸಿದರು. ಆದ್ದರಿಂದಲೇ ಅವರನ್ನು ಬಿಡಿಸುವುದಕ್ಕಾಗಿ ಮೋಶೆಯನ್ನು ದೇವರು ಆರಿಸಿಕೊಂಡು ಅವರಿಗೆ ವಿಮೋಚನೆಯನ್ನು ದೇವರು ಅವರ ಜೀವಿತದಲ್ಲಿ ಪ್ರಕಟಿಸಿದರು. ಇಸ್ರಾಯೇಲರನ್ನು ಆಚೆ ಕರೆತಂದರು. ಅನೇಕ ಸಂದರ್ಭದಲ್ಲಿ ದೇವರು ದೃಷ್ಟಿ ಇಡುವುದರ ಮೂಲಕ ಅನೇಕರ ಜೀವಿತದಲ್ಲಿ ಅದ್ಭುತವು ನಡೆದ ಹಾಗೆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಒಂದು ವೇಳೆ ಈ ದಿನ ನೀನು ಕೂಡ ಏನೋ ರೀ ದೇವರು ನನ್ನ ಕುರಿತಾಗಿ ಗಮನಿಸುತ್ತಿಲ್ಲ, ಆತನು ನನ್ನ ವಿಷಯದಲ್ಲಿ ಶ್ರದ್ಧೆಯನ್ನು ವಹಿಸುತ್ತಾ ಇಲ್ಲ, ಹಾಗೆ ಇದ್ದಿದ್ದರೆ ಯಾಕೆ ನನಗೆ ಕಷ್ಟಗಳು, ಹಾಗೆ ಇದ್ದಿದ್ದರೆ ಯಾಕೆ ನನಗೆ ಬಾಧೆಗಳೆಂಬುದಾಗಿ ಅಂದುಕೊಳ್ಳುತ್ತಿದ್ದೀಯಾ? ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಆತನು ನಿನ್ನ ಮೇಲೆ, ಆ ಮಾತು ಬಹಳ ಪ್ರಾಮುಖ್ಯವಾದದ್ದು, ನಿನ್ನ ಮೇಲೆ ದೇವರು ಸ್ಪೆಸಿಫಿಕ್ ಆಗಿ ಮಾತನಾಡಿದ್ದಾರೆ. ನಮ್ಮೆಲ್ಲರ ಮೇಲೆ ದೃಷ್ಟಿ ಇಟ್ಟಂತಹ ದೇವರು ನಮಗೆ ಆಲೋಚನೆ ಹೇಳುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಉಪದೇಶಿಸುತ್ತೇನೆ, ನೀನು ನಡೆಯಬೇಕಾದ ಮಾರ್ಗವನ್ನು ನಾನು ಬೋಧಿಸುತ್ತೇನೆ. ನಿಮಗೆ ಒಂದು ವಿಷಯ ಗೊತ್ತಾ? ಈ ಲೋಕದಲ್ಲಿ ನಾವು ಎಲ್ಲಿ ಬೇಕಾದರೂ ಅಲ್ಲಿ ನಡೆಯುವುದಕ್ಕೆ ನಮಗೆ ಅನುಮತಿಯೂ ಇಲ್ಲ. ಕ್ರೈಸ್ತ ಜೀವಿತದಲ್ಲಿ ನಮಗೆಂದು ಒಂದು ವಿಧಾನ ಇದೆ, ನಮಗೆಂದು ಒಂದು ಮಾರ್ಗ ಇದೆ, ಅದರಲ್ಲೇ ನಡೆಯಬೇಕು ಎಂದು ಉಪದೇಶಿಸಲ್ಪಡುತ್ತಾ ಇದ್ದೇವೆ. ಆ ಮಾರ್ಗದಲ್ಲಿ ನಾವು ನಡೆಯುವಾಗ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಾನು ಒಂದು ಧರ್ಮ ಎಂಬುದಾಗಿ ಆತನು ಯಾವತ್ತೂ ಹೇಳಿಲ್ಲ. ಒಂದು ಮತವನ್ನು ಸ್ಥಾಪಿಸುವುದಕ್ಕಾಗಿ ಬಂದಿದ್ದೇನೆ ಎಂದು ಯೇಸು ಎಲ್ಲೂ ಹೇಳಲಿಲ್ಲ. ಆತನು ಹೇಳಿದಂತಹ ಮಾತು ಯೋಹಾನ 14:6 ನೋಡುವುದಾದರೆ, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು ಎಂಬುದಾಗಿ ದೇವರು ಪ್ರಕಟಿಸಿದ್ದಾರೆ. ಐ ಆಮ್ ದ ವೇ ಎಂಬುದಾಗಿ ಯೇಸು ಕ್ರಿಸ್ತನು ಆ ಮಾತನ್ನು ಉಪಯೋಗಿಸಿದ್ದಾರೆ, ಬಿಟ್ಟರೆ ಐ ಆಮ್ ಎ ರಿಲಿಜನ್ ಎನ್ನುವಂತಹ ಮಾತನ್ನು ಕರ್ತನು ಉಪಯೋಗಿಸಲಿಲ್ಲ. ಮತಗಳು ಪ್ರಪಂಚದಲ್ಲಿ ಅನೇಕ ಇದೆ. ಅದು ಮನುಷ್ಯರ ಮಧ್ಯದಲ್ಲಿ ಭೇದ ಭಾವ ತಂದಿದೆ, ಜಗಳ ತಂದಿದೆ, ಯುದ್ಧಕ್ಕೆ ಕಾರಣವಾಗಿದೆ. ಆದರೆ ಕ್ರೈಸ್ತತ್ವ ಮತ ಅಲ್ಲ. ಕ್ರೈಸ್ತತ್ವ ಒಂದು ಮಾರ್ಗ, ಕರ್ತನನ್ನು ಹಿಂಬಾಲಿಸುವಂತಹ ಒಂದು ಮಾರ್ಗ, ಯೇಸು ಕ್ರಿಸ್ತನನ್ನು ಅನುಸರಿಸುವಂತಹ ಮಾರ್ಗ, ಆತನನ್ನು ಹಿಂಬಾಲಿಸುವಂತಹ ಮಾರ್ಗ. ಈ ಮಾರ್ಗದಲ್ಲಿ ನಡೆಯಬೇಕೆಂದು ನಾವು ಬೋಧಿಸಲ್ಪಡುತ್ತಾ ಇದ್ದೇವೆ. ಆದರೆ ಈ ಮಾರ್ಗವನ್ನು ನಿನಗೆ ಹೇಳಲ್ಪಡುವಂತಹ ಸಮಯದಲ್ಲಿ ನೀನು ಅದಕ್ಕೆ ವಿಧೇಯನಾದರೆ ನಿನಗೆ ದೇವರಿಂದ ಆಶೀರ್ವಾದ ಉಂಟು. ಯೇಸುವಿನ ಮಾರ್ಗ ಜೀವವುಳ್ಳ ಮಾರ್ಗ, ಸತ್ಯದ ಮಾರ್ಗ, ನೀತಿಯುಳ್ಳ ಮಾರ್ಗ, ನಮ್ಮೆಲ್ಲರನ್ನು ಕೂಡ ಉನ್ನತವಾದ ಶಿಖರದಲ್ಲಿ ನಡೆಸುವಂತಹ ಮಾರ್ಗ. ಈ ಮಾರ್ಗದಲ್ಲಿ ನಡೆಯಬೇಕೆಂದು ದೇವರು ಕೋರುತ್ತಿದ್ದಾರೆ. ಯಾವಾಗ ನಾವು ದೇವರ ಮಾರ್ಗದಲ್ಲಿ ನಡೆಯುತ್ತೇವೋ ಆಗ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಸ್ಪಷ್ಟವಾಗಿ ಅನುಭವಿಸುತ್ತೇವೆ.
ರಾಜಮಹೇಂದ್ರವರಮಲ್ಲಿ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಪ್ರತಿ ಭಾನುವಾರವೂ ಕೂಡ ಸಾವಿರಾರು ಕುಟುಂಬಗಳು ದೇವರನ್ನು ಆರಾಧಿಸುವುದಕ್ಕೆ ಬರುತ್ತಾ ಇದ್ದಾರೆ. ಒಂದು ಸಾಕ್ಷಿಯುಳ್ಳ ಸಭೆಯಾಗಿ ದೇವರು ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅನ್ನು ಈ ದಿನ ನಿಲ್ಲಿಸಿದ್ದಾರೆ. ಅನೇಕ ಪ್ರಾಂತ್ಯಗಳಲ್ಲಿ ಸಭೆಯನ್ನು ಸ್ಥಾಪಿಸುತ್ತಾ ಇದ್ದೇವೆ. ಅನೇಕರು ಕೊಡುತ್ತಾ ಇರುವಂತಹ ಸಾಕ್ಷಿ ಏನೆಂದರೆ, ಈ ಹಿಂದೆ ನಾವು ಮತದಲ್ಲಿ ಇದ್ದೆವು, ಆದರೆ ಈಗ ಮಾರ್ಗದಲ್ಲಿ ಬಂದ ನಂತರವಾಗಿ ನಮ್ಮ ಜೀವಿತವು ಸರಿ ಹೋಗಿದೆ. ಸಂತೋಷವನ್ನು ಆನಂದವನ್ನು ನಾವು ಅನುಭವಿಸುತ್ತಾ ಇದ್ದೇವೆ. ಕರ್ತನೊಂದಿಗೆ ಸಹವಾಸ ಮಾಡುತ್ತಾ ಇದ್ದೇವೆ. ಕುಟುಂಬದಲ್ಲಿ ದೈವಿಕವಾದ ವಾತಾವರಣ ಅನುಭವಿಸುತ್ತಾ ಇದ್ದೇವೆ ಎಂದು ಅನೇಕರು ಒಳ್ಳೆಯ ಸಾಕ್ಷಿಯನ್ನು ಕೊಡುತ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಉಪದೇಶಿಸುತ್ತಾ ಇದ್ದಾರೆ. ಆತನ ಉಪದೇಶಕ್ಕೆ ವಿಧೇಯರಾಗುವಾಗ ನಮಗೆ ಆಶೀರ್ವಾದ ಇದೆ. ಅದನ್ನು ಕೈಗೊಂಡು ನಡೆಯುವಾಗ ನಮಗೆ ಒಳಿತು ಇದೆ. ಈ ದಿನ ಎಲ್ಲಂದ್ರೆ ಆ ಕಡೆಗೆ ನಡೆದು ಹೋಗುತ್ತಾ ಇರುವಂತ ಅನುಭವದಲ್ಲಿ ನೀನಿದ್ದೀಯಾ? ಗಾಳಿಗೆ ಆ ಕಡೆ ಈ ಕಡೆ ಬೀಸಲ್ಪಡುತ್ತಿರುವಂತ ಅನುಭವದಲ್ಲಿ ಇದೆಯಾ? ಸುಳ್ಳು ಉಪದೇಶದ ಮೂಲಕವಾಗಿ ತಿರುಗಿಸಲ್ಪಡುತ್ತಾ ಇರುವಂತ ಅನುಭವದಲ್ಲಿ ಇದೆಯಾ? ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನಿನ್ನ ಜೀವಿತದಲ್ಲಿ ಒಳಿತು ಮಾಡಬೇಕೆಂದು, ನಿನ್ನನ್ನು ನಿಲ್ಲಿಸಬೇಕೆಂದು ದೇವರು ಆಶಿಸುತ್ತಾ ನಿನ್ನ ಮೇಲೆ ದೃಷ್ಟಿ ಇಟ್ಟಿರುವಂತಹ ದೇವರು ಆತನು. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಆತನು ಗಮನಿಸುತ್ತಿದ್ದಾರೆ. ನಿನ್ನ ಬಾಧೆ ಆತನಿಗೆ ಗೊತ್ತು, ನಿನ್ನ ಕಣ್ಣೀರು ಆತನಿಗೆ ಗೊತ್ತು, ನಿನ್ನ ಕಷ್ಟ ಆತನಿಗೆ ಗೊತ್ತು, ನಿನ್ನ ಇಕ್ಕಟ್ಟು ಆತನಿಗೆ ಗೊತ್ತು. ಬಿಡುಗಡೆಯು ನಿನಗೆ ಬಹಳ ಸಮೀಪವಾಗಿ ಇದೆ. ಕರ್ತನು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾರೆ. ನಿಮ್ಮ ಕಣ್ಣೀರನ್ನು ಒರೆಸಿ ಸಂತೋಷವನ್ನು, ಅಶಾಂತಿಯನ್ನು ತೊಲಗಿಸಿ ಶಾಂತಿಯನ್ನು, ಕತ್ತಲೆಯನ್ನು ತೊಲಗಿಸಿ ಬೆಳಕನ್ನು ದೇವರು ನಿನಗೆ ಅನುಗ್ರಹಿಸುತ್ತಾರೆ. ಆದ್ದರಿಂದ ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಳ್ಳುತ್ತಾ ಕರ್ತನನ್ನು ಸ್ತುತಿಸಿರಿ, ಆತನನ್ನು ಘನಪಡಿಸಿರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡುವಂತವರಾಗಲಿ. ಪ್ರಾರ್ಥನೆ. ಪ್ರೀತಿಯುಳ್ಳ ನಮ್ಮ ತಂದೆ, ನಮಗೆ ಉಪದೇಶಿಸುವಂತಹ ದೇವರು, ನಾವು ನಡೆಯಬೇಕಾದ ಮಾರ್ಗವನ್ನು ಬೋಧಿಸುವಂತಹ ದೇವರಾಗಿದ್ದರೆ ಅದಕ್ಕಾಗಿ ಸ್ತೋತ್ರ. ನಮ್ಮ ಮೇಲೆ ದೃಷ್ಟಿ ಇಟ್ಟಿರುವಂತಹ ದೇವರು, ಅದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಕರ್ತನು ನಮ್ಮನ್ನು ಮರೆತು ಹೋಗಿದ್ದಾನೆ, ಆತನು ನಮ್ಮನ್ನು ನೋಡುತ್ತಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಿದ್ದಾರೋ ಅವರೊಂದಿಗೆ ನೇರವಾಗಿ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇವ, ನಿಮ್ಮ ದೃಷ್ಟಿ ನಮ್ಮ ಮೇಲೆ ಇದ್ದರೆ ಸಾಕು. ನಮಗೆ ಎಲ್ಲವೂ ಕೂಡ ಆಶೀರ್ವಾದ ಹಾಗೂ ಅನುಗ್ರಹವೇ. ನೂತನವಾದ ಕೃಪೆಯಿಂದ ನಮ್ಮ ಪ್ರಿಯರನ್ನು ತುಂಬಿಸಿರಿ, ನಡೆಸಿರಿ. ಅವರ ಜೀವಿತಕ್ಕೆ ಬೇಕಾದಂತಹ ಕಾನ್ಫಿಡೆನ್ಸ್ ಅನ್ನು ನೀವು ದಯಪಾಲಿಸಿರಿ, ಧೈರ್ಯವನ್ನು ನೀವು ನೀಡಿರಿ. ನಮ್ಮ ಪ್ರಿಯರು ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ, ರೋಗದಿಂದ ಬಳಲುತ್ತಾ ಇದ್ದಾರೋ ಅವರಿಗೆ ಸ್ವಸ್ಥತೆಯನ್ನು ನೀಡಿರಿ. ಆರ್ಥಿಕವಾದ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿರಿ, ಸಂಪೂರ್ಣವಾದ ನಿಮ್ಮ ಕೃಪೆಯಲ್ಲಿ ಸ್ಥಿರಪಡಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.